Today the Lord is telling you, fear not. ಆದ್ರೆ ಈ ದಿನ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ. Fear not. ಭಯಪಡಬೇಡ. I am your redeemer. ನಾನೇ ನಿನ್ನ ವಿಮೋಚಕನು. I am your redeemer. ನಾನೇ ನಿನ್ನ ವಿಮೋಚಕನು. ಎಷ್ಟನ ಬೇರೆ ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? ಆಮೆನ್. ಮலை போல ಕಾಣುகிறது. ಸಮಸ್ಯೆ ದೊಡ್ಡದಾಗಿ ಬೆಟ್ಟದಂತೆ ಕಾಣಿಸಲ್ಪಡ್ತಾ ಇದೆ. ಪನಿ போல ಕರ್ತರ್ ಕರೆದು ಬಿಡ ಹೋಗರ. ದೇವರು ಹಾಗೆ ಮೇಣದಂತೆ ಕರಗಿಸಿ ಬಿಟ್ಟಿದ್ದಾರೆ. You people are saying hallelujah. ನೀವು hallelujah ಹೇಳೋದನ್ನ ನಾನು ಕೇಳಿಸ್ತಾ ಇಲ್ಲ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. Whatever may be the size of that mountain. ಆ ಒಂದು ಬೆಟ್ಟದ ಉದ್ದ ಎತ್ತರ ಎಷ್ಟು ದೊಡ್ಡದಾಗಿದೆಯೋ, but your God is greater than the problem. ಆದ್ರೆ ಆ ಸಮಸ್ಯೆಗಿಂತ ನಿಮ್ಮ ದೇವರು ದೊಡ್ಡವರು. Your God's hand is not shortened that it cannot help you. ನಿಮ್ಮ ದೇವರ ಹಸ್ತವು ಅದು ಕುರುಗಿ ಹೋಗಿಲ್ಲ, ಅದು ಮೋಟುಗೈ ಆಗಿಲ್ಲ, ಅದು ಕಾರ್ಯ ಮಾಡದೇ ಇರೋದಕ್ಕೆ. Amen. It is the hand that can redeem you from any pit that you have fallen in. ಆತನ ಹಸ್ತವು ನೀವು ಎಂಥ ಒಂದು ಹಳ್ಳದಲ್ಲಿ ಬಿದ್ದಿದ್ದರೂ ನಿಮ್ಮನ್ನು ಮೇಲೆತ್ತುವುದಕ್ಕೆ ಆತನ ಹಸ್ತ ಸಾಮರ್ಥ್ಯವುಳ್ಳದಾಗಿದೆ. I see a demon, amen, telling in your ears. ನಾನು ನೋಡ್ತಾ ಇದ್ದೇನೆ, ಒಂದು ದುರಾತ್ಮ ನಿಮ್ಮ ಕಿವಿಯಲ್ಲಿ ಹೇಳ್ತಾ ಇರೋದು, God is not listening to your prayers. ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಡ್ತಾ ಇಲ್ಲ. God is not attentive to your cry. ನೀನು ಕೂಗಾಡುವುದು, ನಿನ್ನ ಒಂದು ಸ್ವರ ದೇವರಿಗೆ ಕೇಳಿಸ್ತಾ ಇಲ್ಲ. But I tell you something. ಆದ್ರೆ ನಾ ಒಂದನ್ನೇ ಹೇಳ್ತೇನೆ, He is very mindful of you. ಆತನು ನಿಮ್ಮ ಕುರಿತಾಗಿಯೇ ಯೋಚಿಸುವ ಆತನಾಗಿದ್ದಾನೆ. He is very mindful of you. ಆತನು ನಿಮ್ಮನ್ನು ಕುರಿತಾಗಿಯೇ ಚಿಂತಿಸುವ ಆತನು. He knows what you are thinking about. ಆತನಿಗೆ ಗೊತ್ತು ನೀವು ಏನನ್ನು ಕುರಿತು ಯೋಚಿಸ್ತಾ ಇದ್ದೀರಾ ಅಂತ. He knows what you are crying for. ನೀವು ಯಾವುದಕ್ಕಾಗಿ ಗೋಳಾಡ್ತಾ ಇದ್ದೀರಾ ಅದು ಆತನಿಗೆ ಗೊತ್ತು. It is He who will answer your prayer. ಆತನೇ ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ಆತನು. According to Ecclesiastes chapter 3. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ, in the due time God will do everything wonderfully. ತಕ್ಕ ಸಮಯದಲ್ಲಿ ದೇವರು ಎಲ್ಲವನ್ನು ಸುಂದರವಾಗಿ ಮಾಡುವ ಆತನು. ಬೇರೆ ನೋಡು ಸೇರಿದ ಆಮೆನ್ சொல்லுங்க. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತ ಹೇಳಿದ್ರು. The people next to you, amen, fear not. ನಿಮ್ಮ ಪಕ್ಕದಲ್ಲಿರುವವರು ನೋಡಿ ಹೇಳಿ, ಭಯಪಡಬೇಡಿ. Say fear not. ಹೇಳ್ರಿ, ಭಯಪಡಬೇಡ. Fear not. ಭಯಪಡಬೇಡ. When you say prophetically with prayer, that fear will leave that person. ನೀವು ಪ್ರವಾದನಾತ್ಮಕವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಹೇಳುವಾಗ ಆ ಒಂದು ಭಯ ಅವರನ್ನು ಬಿಟ್ಟು ಹೋಗ್ತದೆ. சொல்லுங்க, fear not. ಹೇಳಿರಿ, ಭಯಪಡಬೇಡ. Fear not. ಭಯಪಡಬೇಡ. Jesus is worthy. ಯೇಸು ಆತನು ಯೋಗ್ಯನು. Amen. The Lamb of God is worthy. ಯಜ್ಞದ ಕುರಿಯಾದ ಆತನು ಯೋಗ್ಯನು. Amen. ಎತ್ತನ ಬೇರೆ ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? He can change every situation. ಆತನ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಶಕ್ತನು. Satan may be showing all your weaknesses. ಸೈತಾನು ನಿಮ್ಮ ಅನೇಕ ಬಲಹೀನತೆಗಳನ್ನು ತೋರಿಸ್ತಾ ಇರಬಹುದು. Satan may be showing all your failures. ಸೈತಾನು ಅನೇಕ ನಿಮ್ಮ ಒಂದು ಸೋಲುವಿಕೆಯನ್ನೇ ತೋರಿಸ್ತಾ ಇರಬಹುದು. But God is showing His victory on the cross for you. ಆದರೆ ದೇವರು ತನ್ನ ಜಯವನ್ನು ಶಿಲುಬೆಯಲ್ಲಿ ಆತನು ತೋರ್ಪಡಿಸ್ತಾ ಇದ್ದಾನೆ. ಶಿಲುಬೆಯ ಜಯವನ್ನು ನಿಮಗೆ ತೋರಿಸ್ತಾ ಇದ್ದಾನೆ. ಶಿಲುಬೆಯ ಜಯವನ್ನು ಆತ ನಿಮಗೆ ತೋರ್ಪಡಿಸ್ತಾ ಇದ್ದಾನೆ. ಆತನು ಹೇಳ್ತಾನೆ, I am victorious. ನಾನು ಜಯಶಾಲಿಯಾಗಿದ್ದೇನೆ. I am a man, God without defeat. ನಾನು ಯಾವ ಸೋಲನ್ನು ಕಾಣದೇ ಇರುವವನು. I will give you victory over your situation. ನಿಮ್ಮ ಪರಿಸ್ಥಿತಿಗಳ ಮೇಲೆ ನಾನೇ ನಿಮಗೆ ಜಯವನ್ನು ಕೊಡ್ತೇನೆ. I see. ನಾನು ನೋಡ್ತಾ ಇದ್ದೇನೆ most of your lives. ನಿಮ್ಮಲ್ಲಿ ಅನೇಕರ ಜೀವಿತದಲ್ಲಿ problems are just standing before you like Goliath. ಗೋಲಿಯಾತನಂತ ಸಮಸ್ಯೆ, ಎಂಥ ದೊಡ್ಡ ಸಮಸ್ಯೆ ನಿಮ್ಮ ಮುಂದೆ ಇದ್ದರೂ, the Holy Spirit is going to break everything for you. ದೇವರ ಆತ್ಮ ನಿಮಗಾಗಿ ಎಲ್ಲವನ್ನು ಮುರಿದು ಹಾಕುವ ಆತನಾಗಿದ್ದಾನೆ. ಅವರು ಉಂಗ ಮುನ್ನಾಲೆ ವೀರನಾಗಿ ನಡೆಕರದ ಪಾರ್ಕಿದೆ. ಆತನು ನಿಮ್ಮ ಮುಂದೆ ವೀರನಾಗಿ ನಡೆಯೋದನ್ನ ನಾನು ನೋಡ್ತಾ ಇದ್ದೇನೆ. Your God is a zealous God for you. ನಿಮ್ಮ ದೇವರು ನಿಮಗಾಗಿ ವೈರಾಗ್ಯವುಳ್ಳ ದೇವರಾಗಿದ್ದಾರೆ. He will never, amen, give up on you. ಆತ ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಡುವ ಆತನಲ್ಲ. ಅವರನ್ನು ಬಿಟ್ಟು ಕೊಡಗ ಮಾಟ. ಪಕ್ಕದಲ್ಲಿರೋರು ನೋಡಿ ಹೇಳಿ, ಆತ ನನ್ನನ್ನು ಬಿಟ್ಟು ಕೊಡೋದಿಲ್ಲ. He knows you are weak, yet He loved you. ಆತನಿಗೆ ನಿಮ್ಮ ಬಲಹೀನತೆಗಳು ಗೊತ್ತಿದ್ದಾಗಲೂ ಆತ ನಿಮ್ಮನ್ನು ಪ್ರೀತಿಸ್ತಾನೆ. He knows you are weak, but yet He showed mercy upon you. ಆತನು ನಿಮ್ಮ ಬಲಹೀನತೆಯನ್ನು ಅರಿತಿದ್ದಾನೆ, ಆದರೂ ಆತನು ತನ್ನ ಕೃಪೆಯನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಎಷ್ಟು ಜನ ಅದನ್ನು ನಂಬ್ತೀರಾ? ಎಷ್ಟು ಜನ ಅದನ್ನು ನಂಬ್ತೀರಾ? Believe it, you shall see the glory of God. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ನೀವು ಕಾಣ್ತೀರಾ. ಎಷ್ಟು ಜನ ಆಮೆನ್ ಅಂತೀರಾ? ಮಕ್ಕಳಿಗಾಗಿ ಕರ್ತನ ವೈರಾಗ್ಯವುಳ್ಳವರು, ತನ್ನ ಮಕ್ಕಳಿಗಾಗಿ ದೇವರು ವೈರಾಗ್ಯವುಳ್ಳವನು, ಅವರಿಗಾಗಿ ಎರಿಚಲುಳ್ಳವರು. ಆತನು ತನ್ನ ಮಕ್ಕಳಿಗಾಗಿ ಆತನು ವೈರಾಗ್ಯವುಳ್ಳವನು, ಅತಿ ರೋಷವುಳ್ಳವನು. He is not like human being. ಆತನು ಮನುಷ್ಯನಂತಲ್ಲ. To change moods. ಆತನು ತನ್ನ ಮನಸ್ಸನ್ನು ಹಾಗೆ ಬದಲಾಯಿಸಿಕೊಳ್ಳಿಕ್ಕೆ. He is a God who is zealous for His people. ಆ ದೇವರು ತನ್ನ ಮಕ್ಕಳಿಗಾಗಿ
ವೈರಾಗ್ಯವುಳ್ಳವನಾಗಿದ್ದಾನೆ. ಆತನು ವೈರಾಗ್ಯವುಳ್ಳವನಾಗಿರುವುದರಿಂದ ಆತನು ಐಗುಪ್ತ್ಯವನ್ನು ಅಳಿಸಿ ಹಾಕಿದನು. ಆತನು ವೈರಾಗ್ಯವುಳ್ಳವನು. ಅದಕ್ಕಾಗಿ ಎರಿಕೋ ಗೋಡೆಗಳನ್ನೆಲ್ಲ ಮುರಿದು ಹಾಕಿದನು. ಆತನು ವೈರಾಗ್ಯವುಳ್ಳವನಾಗಿರುವುದರಿಂದ ಎಲ್ಲ ಯುದ್ಧಗಳಲ್ಲೂ ಆತನು ಜಯವನ್ನು ಅನುಗ್ರಹಿಸಿದನು. ಆತನು ವೈರಾಗ್ಯವುಳ್ಳವನಾಗಿರುವುದರಿಂದ ಆತನು ಇಳಿದು ಬಂದು ತಾನೇ ತನ್ನ ಜೀವವನ್ನೇ ಕೊಟ್ಟನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ. ಈ ದಿನವೂ ಕೂಡ ಇನ್ನು ಬಲಹೀನರಾಗಿರುವವರೊಂದಿಗೆ ಆತನು ಜೀವಿಸ್ತಾನೆ. ಆತನು ನಮ್ಮ ಬಲಹೀನತೆಯನ್ನು ಅರಿತವನಾಗಿಯೂ ನಮ್ಮ ಬಲಹೀನತೆಯ ಮಧ್ಯದಲ್ಲೂ ಆತನು ನಮ್ಮೊಂದಿಗೆ ನಮಗಾಗಿ ವೈರಾಗ್ಯವುಳ್ಳವನಾಗಿದ್ದಾನೆ. ಎಷ್ಟು ಜನ ಅದನ್ನು ನಂಬ್ತೀರಾ? ಎಲ್ಲರೂ ಕರಗಳನ್ನು ಮೇಲೆತ್ತಿ ದೇವರಿಗೆ ನಾವು ವಂದನೆ ಸಲ್ಲಿಸುವ. ಅಪ್ಪ, ನಿನ್ನಿಂದ ನಾನು ಸೈನ್ಯದೊಳಗೆ ನಾನು ಹಾದು ಹೋಗುವುದು, ನಾನು ಪ್ರಾಕಾರಗಳನ್ನು ದಾಟಿ ಹೋಗುವವನಾಗಿದ್ದೇನೆ. ಯಾಕೆಂದರೆ ನೀನೇ ನನ್ನೊಂದಿಗಿದ್ದೀಯಾ. ಹೇಳಿರಿ, ನೀ ನನ್ನೊಂದಿಗಿರೋದ್ರಿಂದ ನನಗೆ ಎದುರಾಗಿ ನಿಲ್ಲುವವರು ಒಬ್ಬರು ಇಲ್ಲ, ಒಬ್ಬರು ಇಲ್ಲ. ನನಗೆ ಎದುರಾಗಿ ದೊಡ್ಡ ಸೈನ್ಯವೇ ಎದುರಾಗಿ ಬಂದರು, ನಾನು ಯಾವ ಕೇಡಿಗೂ ನಾನು ಭಯಪಡೋದಿಲ್ಲ. ಯಾಕೆಂದ್ರೆ ನೀನೇ ನನ್ನೊಂದಿಗಿದ್ದೀಯಪ್ಪ. ನನ್ನ ಪಕ್ಕದಲ್ಲಿ 1000 ಜನ ಸತ್ತು ಬಿದ್ದರು, ನನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು. ನಾನು ಯಾವ ಕೇಡಿಗೂ ಭಯಪಡೋದಿಲ್ಲ. ಹೇಳಿರಿ, ಯಾವ ಕೇಡಿಗೂ ನಾ ಭಯಪಡೋದಿಲ್ಲ. ನಾನು ಸಿಂಹದ ಮೇಲೆ, ಸರ್ಪಗಳ ಮೇಲೆ ನಾನು ನಡೆದು ಹೋಗುವೆನು. ನಾನು ಯಾವ ಕೇಡಿಗೂ ಅಂಜುವುದಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ನಾಟಕದಲ್ಲಿರುವ ಎಲ್ಲಾ ದೇವಜನರಿಗೆ, ವಿಶೇಷವಾಗಿ ಪ್ರವಾದನಾತ್ಮಕ ಸೇವೆಯಲ್ಲಿ ದಾಹವಿರುವ ಎಲ್ಲರಿಗೂ ಒಂದು ಸಂತಸದ ಸುದ್ದಿ. ಇದೇ ಮೇ 1 ರಿಂದ 10ರವರೆಗೂ ರೇಮಾ ಪ್ರವಾದನಾ ಸೇವೆ ಅರ್ಪಿಸುವ ಹೆವೆನ್ ಆನ್ ಅರ್ತ್ ಎನ್ನುವ 10 ದಿನಗಳ ಪ್ರವಾದನಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕರ್ತನ ಪ್ರವಾದಿಯಾಗಿರುವ ರೆವರೆಂಡ್ ಸ್ಟೀಫನ್ ಆಲ್ಬರ್ಟ್ ಹಾಗೂ ಅಭಿಷಿಕ್ತ ಬಲವಾದ ದೇವಸೇವಕರು ನಿಮ್ಮನ್ನು ಸೇವೆಯಲ್ಲಿ ತರಬೇತಿಗೊಳಿಸಲಿಕ್ಕಿದ್ದಾರೆ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.